ಅಭಿ ಏನು ಮಾಡ್ತಿದ್ಯಾ? ಇವನು ಈ ಮನೆ ಒಳಗೆ ಬಂದು ಸೋಫಾ ಮೇಲೆ ಕೂತಿದ್ದ, ಅದಕ್ಕೆ ಕತ್ತಿಡ್ದು ಆಚೆ ತಳ್ತಾ ಇದ್ದೀನಿ. ಇವನ ಇಲ್ಲಿ ಕೂರಕ್ಕೆ ಹೇಳಿದ್ದು, ಕೆಲಸ ಕೊಟ್ಟಿರೋದು ನಾನೇ. ಅದೇ ಯಾಕೆ ಇವನನ್ನ ಯಾಕೆ ಇಷ್ಟು ಒಳಗೆ ಬಿಟ್ಕೋಬೇಕಿತ್ತು? ಇವನು ಮಾಡೋಂಥ ಕೆಲಸನಾದ್ರೂ ಏನಿದೆ? ಇನ್ನೇನು ಮಾಡಬೇಕಾಗಿತ್ತು? ಎಲ್ಲ ಕೆಲಸನೂ ನಿನಗೆ ಮಾಡಕ್ಕೆ ಬಿಟ್ಟು ಕಂಪ್ನಿನ ಮುಗಿಸ್ಬೇಕಾಗಿತ್ತಾ? ಈಗಾಗಲೇ ನೀನು ಮಾಡಿರೋ ಲಾಸು ಎಷ್ಟು ಅಂತ ಗೊತ್ತಾ ಅಭಿ ನಿನಗೆ? ಸುಮ್ಮನಿದ್ ಬಿಡಭಿ. ಈಗಾಗಿರೋ ಇಶ್ಯೂಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನ್ನ ಜೊತೆ ಇದ್ದು ಕಲ್ತ್ಕೊ. ಅದು ಬಿಟ್ಟು ಈ ಥರ ಡಿಸ್ಟರ್ಬ್ ಮಾಡಬೇಡ. ಏನ? ನನ್ನ ಕಂಪ್ನಿ ಕೆಲಸಕ್ಕೆ ನಾನು ಡಿಸ್ಟರ್ಬ್ ಮಾಡ್ತಿದ್ದೀನ? ನನ್ನ ಕಂಪ್ನಿ ಕೆಲಸನ ನನ್ನ ಕೈಯಿಂದ ಕಿತ್ಕೊಂಡು ಇನ್ಯಾವನ್ಗೋ ಕೊಟ್ರೆ ನಾನು ನೋಡ್ಕೊಂಡು ಸುಮ್ಮನೆ ಕೂತಿರ್ಬೇಕಾ? ಮತ್ತೆ ಕಂಪ್ನಿ ಲಾಸ್ ಆಗಿದ್ರು ಅದನ್ನು ನೋಡ್ಕೊಂಡು ನಾನು ಸುಮ್ಮನೆ ಇರಬೇಕಿತ್ತಾ? ಓಹೋ, ಬರೀ ದುಡ್ಡೇ ಮುಖ್ಯ ಆಗೋಯ್ತಲ್ವಾ ನಿನಗೆ? ಈ ತಮ್ಮ ಬೇಕಾಗೇ ಇಲ್ಲ ಅಲ್ವಾ ನಿನಗೆ? ತಮ್ಮಂಗೆ ಎಷ್ಟು ಹರ್ಟ್ ಆಗ್ತಿದೆ, ಅವನಿಗೆ ಎಷ್ಟು ಅವಮಾನ ಆಗ್ತಿದೆ ಅನ್ನೋ ನಿನಗೆ ಗೊತ್ತಾಗ್ತಿಲ್ಲ. ದುಡ್ಡು ಬರುತ್ತೆ ಅಂದ್ರೆ ಯಾವ ಬೀದಿ ಬಿಕಾರಿನ ಬೇಕಾದ್ರೂ ತಮ್ಮ ಅನ್ಬಿಡ್ತೀಯ ಅಲ್ವಾ? ಬಾಯಿ ಬಂದಾಗ ಮಾತಾಡಬೇಡ ಅಭಿ. ಇವತ್ತಿಗೂ ನೀನು ನನ್ನ ತಮ್ಮನೇ. ಇದೆಲ್ಲ ಮಾಡ್ತಿರೋದು ನಿನಗೋಸ್ಕರನೇ. ಪ್ರತಿಯೊಂದನ್ನು ಸೆಟ್ರೇಟ್ ಮಾಡಿ ಕಂಪ್ನಿ ಒಂದು ಲೆವೆಲ್ಗೆ ತೊಗೊಬಂದು ನಿನಗೆ ಬಿಟ್ಕೊಡ್ತೀನಿ. ದಯವಿಟ್ಟು ಅಲ್ಲಿವರೆಗೂ ಸುಮ್ಮನಿದ್ದು. ಓಹೋ, ನೀವಿಷ್ಟೆಲ್ಲ ಮಾಡಿ ಕಂಪ್ನಿನ ನನಗೆ ಬಿಟ್ಕೊಟ್ಬಿಡ್ತೀರಾ? ಏನೋ ಭಿಕ್ಷೆ ಹಾಕತ್ರ ಹೇಳ್ತಿದ್ಯಾ? ನೀನು ಇಷ್ಟೆಲ್ಲ ಮಾಡ್ತಿರೋದು ನನಗೆ ಮಾಡ್ತಿರೋ ಅವಮಾನ ಅನಿಸ್ತಾ ಇದೆ ಹೊರತು ನನಗೆ ಮಾಡ್ತಿರೋ ಸಹಾಯ ಅನಿಸ್ತಾ ಇಲ್ಲ. ಈಗಾಗಲೇ ನನ್ನ ಜಾಗಕ್ಕೆ ಇನ್ಯಾವನ್ನೋ ಕರ್ಕೊಂಡು ಬಂದು ಕೂರಿಸಿದ್ಯಾ? ಮುಂದೆ ಒಂದಿನ ಒಂದು ಇಡೀ ಕಂಪ್ನಿನೇ ಅವನ ಹೆಸರಿಗೆ ಮಾಡ್ಕೊಡ್ತೀಯಾ? ಇಷ್ಟೆಲ್ಲ ಆದ್ಮೇಲೆ ಜೊತೆಗೆ ನನ್ನ ತಮ್ಮ ಅಂತ ಹೇಳಿ ಪ್ರೀತಿ ತೋರಿಸೋ ನಾಟಕ ಆಡ್ತೀಯ. ಎಲ್ಲ ತಪ್ಪಾಗಿ ತಿಳ್ಕೊಬೇಡ ಅಭಿ. ನೋಡು, ಇವನು ಟೆಂಡರ್ ಅಪ್ಲೈ ಮಾಡ್ತಿದ್ದಾನೆ. ಒಂದ್ಸಲ ಇವನ್ ಪಕ್ಕದಲ್ಲಿ ಕೂತ್ಕೊಂಡು ಹೇಗೆ ಅಪ್ಲೈ ಮಾಡೋದು ಅಂತ ಕಲ್ತ್ಕೊ. ನಿನಗೂ ಹೆಲ್ಪ್ ಆಗತ್ತೆ. ಇವನ ಹತ್ರ ಕೆಲಸ ಮಾಡಿಸ್ತಿದ್ದೀನಿ ಅನ್ನೋ ಮಾತ್ರಕ್ಕೆ ನಿನ್ನಿಂದ ಕಂಪ್ನಿ ಕಿತ್ಕೋತಿದ್ದೀನಿ ಅಂತ ಅಲ್ಲ, ನೀನು ಜೊತೆಲಿದ್ದು ಕಲಿ ಅಂತಿದ್ದೀನಿ. ಏನ? ನಾನು ಇವನ ಹತ್ರ ಕಲಿಯೋದ? ಸತ್ರು ಆ ಕೆಲಸ ಆಗಲ್ಲ. ಏಯ್, ನಡೆಯೋ ಆಚೆ. ಇಷ್ಟೆಲ್ಲ ಆದ್ಮೇಲೆ ನೀ ನನ್ನ ಕಣ್ಮುಂದೆ ಇರೋದು ಬೇಕಾಗಿಲ್ಲ. ನಡೆಯೋ ಇಲ್ಲಿಂದ. ಇವನನ್ನ ಇಲ್ಲಿ ಕರ್ಸ್ಕೊಂಡಿರೋದು ನಾನು. ಯಾವುದೇ ಕಾರಣಕ್ಕೂ ಆಚೆ ಹೋಗ್ಬಿಡಲ್ಲ. ನನ್ನನ್ನು ಮೀರಿ ಇವನ್ನ ಹೇಗೆ ಮುಟ್ತೀಯೋ ಮುಟ್ಟು. ಓ, ಹಾಗಾದ್ರೆ ನನಗಿಂತ ಇವನೇ ಮುಖ್ಯನಾ? ಹಾಗೆ ಅನ್ಕೋ. ನಿಮ್ಮಿಬ್ಬರಲ್ಲೂ ನನಗೆ ಯಾವ ವ್ಯತ್ಯಾಸನೂ ಇಲ್ಲ. ಯಾರು ಮುಖ್ಯ ಅನ್ನೋದು ಬೇಕಾಗಿಲ್ಲ. ನಾನು ಮಾಡ್ತಿರೋದು ಒಳ್ಳೆ ಉದ್ದೇಶ ಇಟ್ಕೊಂಡು ಅನ್ನೋದು ನನಗೆ ಗೊತ್ತು. ನನಗಷ್ಟೇ ಸಾಕು. ಅಂದ್ರೆ ನೀನು ಇವನ್ನ ಬಿಟ್ಕೊಡಲ್ವಾ? ಇಲ್ಲ, ಖಂಡಿತ ಇಲ್ಲ. ನೀನನ್ನ ಇಷ್ಟು ವರ್ಷ ಅಣ್ಣ ಅನ್ಕೊಂಡಲ್ಲ, ನನ್ನ ತಪ್ಪು. ಛೆ. ನನ್ನ ಕಣ್ ಮುಂದೆನೆ ಬ್ರೋ ಅವನ್ನ ಸೆಲೆಕ್ಟ್ ಮಾಡ್ದ. ನನಗೆಷ್ಟು ಬೇಜಾರಾಯ್ತು ಗೊತ್ತಾ ಚಿಕ್ಕಮ್ಮ? ಬರೀ ಬೇಜಾರು ಮಾತ್ರ ಅಲ್ಲ, ಅವಮಾನನೂ ಆಯ್ತು. ಅವನು ಮುಂದೆ ನೀನೇನು ಪ್ರಯೋಜನಕ್ಕಿಲ್ವೇನೋ ಅಂತ ಬ್ರೋ ನನಗೆ ಇಂಡೈರೆಕ್ಟ್ ಆಗಿ ಹೇಳಲಾಗಿತ್ತು. ಇದನ್ನೆಲ್ಲ ನಾನು ನಿನಗೆ ಹೇಳಿದ್ದೆ ಅಲ್ವಾ ಅಭಿ? ಯಾವತ್ತಾದರೂ ಒಂದಿನ ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀನೇ ನನ್ನ ಮಾತು ನಂಬಿರಲಿಲ್ಲ. ಈಗ ನೋಡು, ನಾನು ಹೇಳ್ದಾಗೆ ಆಯಿತು. ನಿಮ್ಮ ಅಣ್ಣನೇ ನಿನ್ಗೆ ಅವಮಾನ ಮಾಡಿದ್ರು. ಛೇ, ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಮನೇಲಿ ಒಂದಲ್ಲ ಒಂದು ರೀತಿಲಿ ಅಭಿಗೆ ಅನ್ಯಾಯ ಆಗ್ತಾ ಇದೆ. ಮನೆಯವರೆಲ್ಲರೂ ಸೇರ್ಕೊಂಡು ಅಭಿನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ನಾನೀಗೇನು ಮಾಡಲಿ ಚಿಕ್ಕಮ್ಮ? ನಾನು ಏನೇ ಮಾಡೋಕ್ಕೆ ಹೋದ್ರೂ ನನಗೆ ದೊಡ್ಡ ಹೊಡೆತಾನೆ ಬೀಳ್ತಿದೆ.
ಎಲ್ಲದರಲ್ಲೂ ಸೋಲೆ ಕಾಣ್ತಿದೆ. ನನಗೆ ಭಯ ಆಗ್ತಿದೆ ಚಿಕ್ಕಮ್ಮ. ನನಗೆ ಮತ್ತೆ ಗೆಲ್ಲಕ್ಕಾಗೋದಿಲ್ವೇನೋ ಅಂತ. ನಾನು ಕಂಪ್ಲೀಟಾಗಿ ಸೋತೋದೆ ಚಿಕ್ಕಮ್ಮ. ಅಭಿ, ನೀನು ಈ ಥರ ಎಲ್ಲ ಮಾತಾಡಬೇಡ. ನೀನು ಇಷ್ಟೊಂದು ನೊಂದ್ಕೊಂಡ್ರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಏನು ಮಾಡೋದು? ಏನು ಮಾಡೋಕ್ಕಾಗತ್ತೆ? ಸಮಾಧಾನ ಮಾಡ್ಕೋ. ಇದು ಒಳ್ಳೆಯವ್ರಿಗೆ ಕಾಲ ಅಲ್ಲ. ಹಾಗಂತ ಇವ್ರು ಮಾಡ್ತಿರೋ ಅನ್ಯಾಯಗಳನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರಬೇಕಾಗತ್ತೆ. ಇನ್ನೇನು ಮಾಡೋಕ್ಕಾಗತ್ತೆ ದೀಪಿಕಾ? ಇದು ತುಂಬಿದ ಕುಟುಂಬ. ಒಂದೇ ಮನೆಯಲ್ಲಿ ಒಂದೇ ಕುಟುಂಬದಲ್ಲಿ ಎಲ್ಲರೂ ಇರಬೇಕಾದ್ರೆ ಇಂಥದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಬೇರೆ ದಾರಿನೇ ಇಲ್ಲ. ಆದರೆ ಎಷ್ಟು ದಿನ? ಸಾಯೋವರೆಗೂ. ನಾವೆಲ್ಲರೂ ಒಂದೇ ಮನೇಲಿ ಒಂದೇ ಕಡೆ ಇದ್ದೀವಿ ಅಂದಮೇಲೆ ಯಾರ ಮಾತು ನಡೆಯುತ್ತೋ, ಯಾರಿಗೆ ಹೆಚ್ಚು ಸಪೋರ್ಟ್ ಇರುತ್ತೋ ಅಂಥವರು ಡಾಮಿನೇಟ್ ಮಾಡೇ ಮಾಡ್ತಾರೆ. ನಾವು ಅವ್ರು ಹೇಳೋದನ್ನೆಲ್ಲ ಕೇಳಿಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಬಿದ್ದಿರಬೇಕು ಅಷ್ಟೇ. ಬೇರೆ ದಾರಿ ಆದರೂ ಯಾವುದಿದೆ? ಹಾಗಂತ ಯಾರೋ ಮೂರನೆಯವ್ರು ಬಂದು ನಮ್ಮನೇಲಿ ನನ್ನೇ ಕಡೆಗಣಿಸಿ ನನ್ನ ಜಾಗ ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ನಾನು ಸುಮ್ಮನಿರ್ಬೇಕಾ ಚಿಕ್ಕಮ್ಮ? ಇನ್ನೇನು ಮಾಡೋಕ್ಕಾಗತ್ತೆ ಅಭಿ? ನಿನಗೆ ಎಲ್ಲಾನು ನಿಭಾಯಿಸೋ ಸಾಮರ್ಥ್ಯ ಇದೆ, ಗೆಲ್ಲೋ ಬುದ್ಧಿ ಇದೆ, ಕಂಪನಿಗೆ ಮತ್ತೆ ಲಾಭ ಮಾಡಿಕೊಡೋ ಶಕ್ತಿ ಇದೆ ಅಂದರೆ ಇವರೆಲ್ಲರೂ ನಂಬ್ತಾರ? ಒಂದು ವೇಳೆ ನೀನು ಈ ಮನೇಲಿಲ್ಲದೆ ಸಪ್ರೇಟಾಗಿ ನಿನ್ನ ಕಂಪನಿ, ನಿನ್ನ ಮನೆ, ನಿನ್ನ ಆಸ್ತಿ, ನಿನ್ನ ಅಂತಸ್ತು ಅಂತೆಲ್ಲ ಇದ್ದಿದ್ರೆ ನೀನು ಇವ್ರ ಮಾತುಗಳಿಗೆಲ್ಲ ಬೆಲೆ ಕೊಡೋ ಅಗತ್ಯನೇ ಇರಲಿಲ್ಲ. ಇವರು ನಿನ್ನ ಈ ರೀತಿ ಕಾಲ್ ಕಸದ ಥರ ಕಾಣ್ತಾನೂ ಇರಲಿಲ್ಲ. ಅವರೀಗ ನಿನಗೆ ಅವಮಾನ ಮಾಡಿದ್ರೂ ನೀನು ಸಹಿಸ್ಕೋಬೇಕು. ನಿನ್ನ ಪಾಲಿಗೆ ಬರಬೇಕಾಗಿರೋದನ್ನ ಕೊಡದೆ ಕಿತ್ಕೊಂಡ್ರೂ ನೀನು ಸುಮ್ಮನಿರಬೇಕು ಅಷ್ಟೆ. ಇಲ್ಲ ಚಿಕ್ಕಮ್ಮ, ನನಗೆ ಹಾಗಿರೋಕ್ಕಾಗಲ್ಲ. ಹಾಗಿರೋಕ್ಕಾಗಲ್ಲ ಅಂದರೆ ಮತ್ತೇನು ಅಭಿ? ಈ ಮನೇನ ಭಾಗ ಕೇಳೋಕ್ಕಾಗತ್ತಾ? ಅಷ್ಟು ಧೈರ್ಯ ನೀನೆಲ್ಲಿ ಮಾಡೋಕ್ಕಾಗತ್ತೆ ಅಭಿ? ಇಂಡಿಪೆಂಡೆಂಟ್ ಆಗಿ ನಿನಗೆ ಬದುಕೋ ಶಕ್ತಿ ಇಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹೀಗೆ ಮಾಡ್ತಿದ್ದಾರೆ. ಏನ ಇಂಡಿಪೆಂಡೆಂಟ್ ಆಗಿ ನನಗೆ ಬದುಕೋ ಶಕ್ತಿ ಇಲ್ವಾ? ಹಾಗಂತ ಅವ್ರು ಅಂದ್ಕೊಂಡಿದ್ದಾರಲ್ಲ ಅಭಿ, ನಾವು ಅದೇ ಥರ ನಡ್ಕೊಂಡು ಇಲ್ಲೇ ಬಿದ್ದಿದ್ದೀವಲ್ಲ. ಹಾಗಾದರೆ ನನ್ನ ಕೆಪಾಸಿಟಿ ಏನು, ನನ್ನ ಎಬಿಲಿಟಿ ಏನು ಅಂತ ತೋರಿಸ್ಲೇಬೇಕು. ಚಿಕ್ಕಮ್ಮ, ನಾನು ಈ ಮನೇಲಿ ಭಾಗ ಕೇಳ್ತೀನಿ. ಈ ಮನೆ ಭಾಗ ಆಗಲೇಬೇಕು. ಮನುಜ, ದಿನ ಕಳೀತಿದ್ದ ಹಾಗೆ ನಂಗೆ ಒಂದೊಂದು ದಿನಾನು ಪಾತಾಳ ಕಿಳಿಯೋ ಥರ ಒಂದು ಫೀಲಿಂಗ್. ಮಗು ಬಗ್ಗೆ ಬೇರೆನ ವಿಷಯ ಗೊತ್ತಾಯ್ತು. ವನಜ, ನಂಗೆ ಜಾಸ್ತಿ ಟೈಮ್ ಇಲ್ಲ. ಆ ದೊಡ್ಡ ಮನುಷ್ಯ ಹೇಳಿದ್ನಲ್ಲ, ಗುರುತಿತ್ತು, ಮಚ್ಚೆ ಇತ್ತು, ಮಾರ್ಕ್ ಇತ್ತು ಅಂತ, ಅದೇನು ಅಂತ ಹೇಳು. ಅವತ್ತು ಅವ್ನು ಯಾವ ಬಟ್ಟೆ ಹಾಕಿದ್ಲು, ಯಾವ ಸರ ಹಾಕಿದ್ಲು, ಯಾವ್ದಾದ್ರು ನೆನಪಿದ್ರೆ ಹೇಳು. ಅದನ್ನೇ ಇಟ್ಕೊಂಡು ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿದ್ರಾಯ್ತು. ಏನು ಮತ್ತೆ ಮಗುನ ಹುಡ್ಕೋ ಪ್ರಯತ್ನ ಮಾಡ್ತಿದ್ದೀರಾ? ನಮಗೆ ಬೇರೆ ಏನು ದಾರಿ ಇದೆ? ಆಸ್ತಿ ಸಿಗಬೇಕು ಅಂದರೆ ಅವಳು ಸಿಗಲೇಬೇಕು. ಅವಳ ಬಗ್ಗೆ ಏನೇನು ವಿಷಯ ಗೊತ್ತಿದೆಯೋ ಎಲ್ಲ ಹೇಳು. ಯಾಕೆಂದರೆ ನನಗೆ ಹುಡುಕಕ್ಕೆ ಈಸಿ ಆಗತ್ತೆ. ಇಲ್ಲ, ನಾನೇನು ಹೇಳೋದಿಲ್ಲ. ಯಾಕೆ? ಮಗಳು ಸಿಗಬೇಕು ಅನ್ನೋ ಆಸೆ ನಿಂಗಿಲ್ವಾ? ಇಷ್ಟು ದಿನ ಆ ಆಸೆ ಇತ್ತು, ಆದರೆ ಇನ್ಮುಂದೆ ಇಲ್ಲ. ನೀವು ಯಾವಾಗ ಪೂರ್ಣಿನೇ ನಿಮ್ಮ ಮಗಳು ಅಂತ ಹೇಳಿದ್ರು ಆಗ ಪೂರ್ಣಿನ ನನ್ನ ಮಗಳು ಅಂತ ನನ್ನ ಮನಸ್ಸು ಒಪ್ಕೊಡ್ತು.
ಆದರೆ ಒಂದು ಸಾರಿ ನನ್ನ ಮಗುನ ದೂರ ಮಾಡಿದ್ದು ಸಾಲದು ಅಂತ ಮತ್ತೆ ನನ್ನ ಮಗಳನ್ನು ದೂರ ಮಾಡಿದ್ರಿ. ನೀವು ಹೇಳೋ ಸುಳ್ಳುಗಳು, ಆಸ್ತಿ ಮೇಲೆ ನಿಮ್ಮ ಆಸೆ, ನಿಮ್ಮ ಕೆಟ್ಟ ಬುದ್ಧಿ ಎಲ್ಲ ಸಂಬಂಧಗಳನ್ನ ಕೊಲ್ತಾ ಇದೆ. ಸಂಬಂಧಗಳನ್ನ ಕೊಂದರೆ ಕಾನೂನು ಪ್ರಕಾರ ತಪ್ಪಿಲ್ಲ. ನೀನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದು ಕಲಿ. ಆ ಮಗು ಸಿಗ್ಲಿಲ್ಲ ಅಂದರೆ ನಾವು ಬೀದಿಲಿ ಬೀಳ್ಬೇಕಾಗತ್ತೆ. ಬೀದಿಗೆ ಬಿದ್ದರೆ ಪರವಾಗಿಲ್ಲ ರೀ. ಹೆತ್ತು ಮಗುನ ಅನಾಥೆ ಮಾಡಿ ಬೀದಿಗೆ ಬಿಟ್ರಲ್ಲ, ಆ ಕರ್ಮನ ನಾವು ಅನುಭವಿಸ್ಬೇಕು ಅಂದ್ಕೊಂಡು ಅನುಭವಿಸೋಣ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮಂಥ ತಂದೆ ಆ ಮಗುಗೆ ಸಿಗೋದೇ ಬೇಡ. ನಿಮ್ಮಂಥವ್ರನ್ನ ತಂದೆ ಅಂತ ಒಪ್ಕೊಳ್ಳೋದಕ್ಕಿಂತ ತಾನು ಅನಾಥೆ ಅಂದ್ಕೊಂಡು ಇದ್ಬಿಡೋದೇ ವಾಸಿ. ನಿಮಗೆಲ್ಲ ಹುಚ್ಚಿಡ್ದಿದೆ. ಮಗು ಸಿಕ್ಕರೆ ಪ್ರಾಪರ್ಟಿ ನನಗೆ ಮಾತ್ರ ಸಿಗತ್ತಾ? ನಮ್ಮ ಬಿಸ್ನೆಸ್ಸು ಪ್ರಾಪರ್ಟಿ ನಮಗೆಲ್ಲರಿಗೂ ಉಳಿಯತ್ತೆ. ಆಸ್ತಿ ನನಗೆ ಸಿಗಬೇಕು ಅನ್ನೋ ಆಸೆ ನನಗಿದೆ, ಅದು ನಿಜ. ನಿನಗೆ ಅವಳು ನೋಡಬೇಕಾಗಿಲ್ವಾ? ಅದಕ್ಕಾರ ಅವಳು ಹುಡುಕ್ಬೇಕಲ್ವಾ? ಸಾಕು ರೀ, ಇಂಥ ಮಾತುಗಳನ್ನಾಡಿ ಮತ್ತೆ ನನ್ನನ್ನು ಮರಳು ಮಾಡೋದಕ್ಕೆ ನೋಡಬೇಡಿ ನೀವು. ಇಷ್ಟು ವರ್ಷ ಅನಾಥವಾಗಿ ಬೆಳೆದಿರೋ ಮಗುಗೆ ತಂದೆ ತಾಯಿ ಪ್ರೀತಿ ಕೊಡೋದು ನಮ್ಮ ಉದ್ದೇಶ ಆಗಿರ್ಬೇಕೆ ಹೊರತು ಆ ಮಗುನ ಬಳಸ್ಕೊಂಡು ಆಸ್ತಿ ಹೊಡೆಯೋದಲ್ಲ. ಮನುಷ್ಯತ್ವನೇ ಇಲ್ಲದೆ ಮಗಳ ಹೆಸರಲ್ಲಿ ಮೋಸ ಮಾಡೋನು ನನ್ನ ತಂದೆ ಅಂತ ಹೇಳ್ಕೊಳ್ಳೋ ದುರಾದೃಷ್ಟ ಆ ಮಗುಗೆ ಬರೋದೇ ಬೇಡ. ನಾನು ಅವಳ ಬಗ್ಗೆ ಏನು ಹೇಳಲ್ಲ. ಮನುಜ, ನೀನೇನು ಹೇಳಬೇಕಾಗಿಲ್ಲ. ಆ ಮಗುನ ಹೇಗೆ ಹುಡುಕ್ಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಅಭಿ, ಏನ್ ಹೇಳ್ತಿದ್ಯಾ ನೀನು? ಮನೆನ ಭಾಗ ಕೇಳೋದಾ? ಛೆ, ಹಾಗೆಲ್ಲ ಯೋಚನೆ ಮಾಡಬೇಡ ನೀನು. ಇಷ್ಟು ವರ್ಷ ಒಟ್ಟಾಗಿರೋ ಕುಟುಂಬ ಇದು. ಇದ್ದಕ್ಕಿದ್ದ ಹಾಗೆ ನೀನು ಭಾಗ ಕೇಳಿದ್ರೆ ಎಲ್ಲರೂ ನಿನ್ನನ್ನೇ ಕೆಟ್ಟವನು ಅಂತಾರೆ. ಎಲ್ಲರ ಹತ್ರ ಕೆಲ್ಸಕ್ಕೆ ಬಾರ್ದವ್ರು ಅನ್ಸ್ಕೊಳ್ಳೋದಕ್ಕಿಂತ ಕೆಟ್ಟವನು ಅನ್ಸ್ಕೊಳ್ಳೋದೇ ಒಳ್ಳೆ ಚಿಕ್ಕಮ್ಮ. ಹಾಗಂತ ಮನೆ ಭಾಗ ಕೇಳಿದ್ರೆ ಮನೆಯವರೆಲ್ಲ ಸುಮ್ಮನಿರ್ತಾರ? ಮತ್ತೆ ನನ್ನ ಪಾಲಿಗೆ ಸಿಗ್ಬೇಕಾಗಿರೋ ಗೌರವ, ನನ್ನ ಪಾಲಿಗೆ ಸಿಗ್ಬೇಕಾಗಿರೋ ಸ್ಥಾನ, ಅಧಿಕಾರ ಇನ್ಯಾವನ್ಗೋ ಕೊಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನಿರ್ಬೇಕಾ? ಈ ಮನೆ ಏನಾದರೂ ಭಾಗ ಆಗೋದ್ರೆ ನಿಮ್ಮ ತಂದೆಗೆ ಅವಮಾನ ಆಗುತ್ತೆ ಅಂತ ಅವ್ರು ಯಾರು ಒಪ್ಪಲ್ಲ ಅಭಿ. ಹಾಗಾದ್ರೆ ನನಗಾಗ್ತಿರೋ ಅವಮಾನ ಲೆಕ್ಕಕ್ಕೆ ಇಲ್ವಾ ಚಿಕ್ಕಮ್ಮ? ಅಭಿ, ಭಾಗ ಕೇಳೋದು ಅಂದ್ರೆ ತಮಾಷೆ ಮಾತಲ್ಲ. ನೀನ್ ಹೀಗೆ ಇದ್ದಕ್ಕಿದ್ದ ಹಾಗೆ ಒಂದೇ ಮಾತಲ್ಲಿ ಭಾಗ ಕೇಳಿದ ತಕ್ಷಣ ಭಾಗ ಮಾಡಕ್ಕಾಗಲ್ಲ. ಇಲ್ಲ ಚಿಕ್ಕಮ್ಮ, ಅದೇನಾದರೂ ಆಗೋಗ್ಲಿ, ನಾನು ಈ ಮನೇಲಿ ಭಾಗ ಕೇಳ್ತೀನಿ. ನನ್ನ ಪಾಲಕ್ಕೆ ಬರ್ಬೇಕಾಗಿರೋದನ್ನ ನಾನು ಪಡ್ಕೋತೀನಿ. ಇದು ಒಂದು ಮಾತಿಗೆ ಮುಗ್ದು ಹೋಗುವಂಥ ಕಥೆ ಅಲ್ಲ. ನಾನು ಈ ಮನೆ ಭಾಗ ಆಗೋವರೆಗೂ ಸುಮ್ಮನಿರಲ್ಲ. ಅಭಿ, ಯೋಚನೆ ಮಾಡಿ ಮಾತಾಡ್ತಿದ್ಯಾ ತಾನೆ? ಈ ಮನೆ ಒಡೆದು ಹೋದ್ರೆ ಪಾಪ ತುಳಸಿ ಅಮ್ಮ ಎಷ್ಟು ಬೇಜಾರು ಮಾಡ್ಕೊತಾರೆ ಗೊತ್ತಾ? ಆಗ ಸಮರ್ಥ ಬೇಜಾರು ಮಾಡ್ಕೊತಾನೆ. ಈ ಮನೆ ಒಡೆಯೋಕ್ಕೆ ನಾವಿಬ್ಬರೇ ಕಾರಣ ಅಂತ ಎಷ್ಟು ನೊಂದ್ಕೋತಾರೆ ಗೊತ್ತಾ? ನನಗೆ ಬೇಕಾಗಿರೋದು ಅದೇನೆ. ಅವ್ರೇನಾದರೂ ಆ ರೀತಿ ಯೋಚನೆ ಮಾಡಿದ್ರೆ ನಾನೇ ಅವ್ರ ಮುಂದೆ ಹೇಳ್ತೀನಿ, ನೀವು ಯೋಚನೆ ಮಾಡ್ತಾ ಇರೋದು ನಿಜ, ಈ ಮನೆ ಭಾಗ ಆಗ್ತಿರೋದೇ ನಿಮ್ಮಿಂದ ಅಂತ. ಅಭಿ, ಇದೆಲ್ಲ ಅಷ್ಟು ಸುಲಭವಾಗತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಮನೆಯವರೆಲ್ಲರೂ ನಿನ್ನ ವಿರುದ್ಧವಾಗಿ ಮಾತಾಡೋಕೆ ಶುರು ಮಾಡ್ತಾರೆ. ಮನೆಯವರೆಲ್ಲರೂ ಒಂದಾಗಿ ನಿನ್ನನ್ನು ಸೋಲ್ಸೋಕೆ ಪ್ರಯತ್ನ ಪಡ್ತಾರೆ. ಸೋಲೋ ಮಾತೇ ಇಲ್ಲ ಚಿಕ್ಕಮ್ಮ. ಬರೀ ಮನೆಯವರಲ್ಲ, ಸಾಕ್ಷಾತ್ ಆ ದೇವರೇ ಬಂದ್ರು ನಾನು ಈ ಮನೇಲಿ ಭಾಗ ತಗೋತೀನಿ. ನನಗೆ ಅಂತ ಒಂದು ಐಡೆಂಟಿಟಿ ಬೇಡವಾ? ನನ್ನ ಕಂಪ್ನಿಲಿ ಎಲ್ಲ ನಿರ್ಧಾರಗಳು ನಾನು ತಗೋಬೇಕು. ಆದರೆ ಇಲ್ಲಿ ಹೆಸರಿಗೆ ಮಾತ್ರ ಕಂಪ್ನಿ ನಂದು, ಆದರೆ ಎಲ್ಲ ನಿರ್ಧಾರಗಳು ಅವ್ರದ್ದು. ಇಲ್ಲ ಚಿಕ್ಕಮ್ಮ, ಈ ಮನೆ ಭಾಗ ಆಗದೆ ಇದಕ್ಕೆಲ್ಲ ಪರಿಹಾರ. ನನಗೆ ಗೊತ್ತು ಅಭಿ, ನೀನು ಮನೆ ಭಾಗ ತಗೊಂಡ್ರೆ ಒಂದೇ ವರ್ಷದಲ್ಲಿ ಇಡೀ ಕುಟುಂಬನ ಮೀರ್ಸೋ ಹಾಗೆ ಬೆಳಿತೀಯ. ಸಾವಿರಾರು ಜನಕ್ಕೆ ಕೆಲಸ ಕೊಡ್ತೀಯ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂತ ಅವಾರ್ಡು ತಗೋತೀಯ. ಅದರಲ್ಲಿ ಅನುಮಾನನೇ ಇಲ್ಲ. ನಿನಗಿರೋ ಅರ್ಹತೆ ಏನು ಅಂತ ಈ ಮನೇಲಿರೋರಿಗೆ ಅರ್ಥ ಆಗ್ತಿಲ್ಲ ಅಭಿ. ನಿನ್ನನ್ನು ಕಟ್ ಹಾಕಿ ಮೂಲೆಯಲ್ಲಿ ಕೂರಿಸಿ ನಿನ್ನ ಬದಲಿಗೆ
ಬೇರೆ ಯಾರಿಗೋ ಕಿರೀಟ ಹಾಕೋ ಯೋಚನೆ ಮಾಡ್ತಿದ್ದಾರೆ. ಹಾಗಂತ ನೀನು ಮನೇಲಿ ಭಾಗ ಕೇಳಿದ್ರೆ ಈ ಮನೇಲಿರೋ ಮನಸ್ಸುಗಳೆಲ್ಲ ಒಡ್ದೋಗಲ್ವಾ ಅಭಿ? ಚಿಕ್ಕಮ್ಮ, ಈ ಮನೇಲಿ ನಿಮ್ಮನ್ನ ಬಿಟ್ರೆ ನನ್ನ ಬಗ್ಗೆ ಆಗಲಿ, ನನ್ನ ಮನ್ಸಿಗಾಗಿರೋ ನೋವು ಬಗ್ಗೆ ಆಗಲಿ ಯಾರು ಯೋಚನೆ ಮಾಡಲ್ಲ. ಅಂಥದ್ರಲ್ಲಿ ಇವ್ರುಗಳ ಮನ್ಸು ಹೊಡೆದೋಗುತ್ತೆ ಅಂತ ನಾನು ಯಾಕೆ ಯೋಚನೆ ಮಾಡಬೇಕು? ನಿಜ ಅಭಿ, ಇವ್ರು ಯಾರು ನಿನ್ನ ಬಗ್ಗೆ ಯೋಚನೆನೇ ಮಾಡಲಿಲ್ಲ. ನಿನಗೆಷ್ಟೇ ಅವಮಾನಗಳಾದರೂ, ನಿನಗೆಷ್ಟೇ ಬೇಜಾರಾದರೂ ಇವ್ರು ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳಿಲ್ಲ. ನಿನ್ನ ವಿರುದ್ಧ ಒಂದಲ್ಲ ಒಂದು ರೀತಿಲಿ ದ್ವೇಷ ಸಾಧಿಸ್ತಿದ್ರು. ಆ ರೆಸಾರ್ಟ್ ಜಾಗದಲ್ಲಿ ರೇಡ್ ಮಾಡಿಸಿದ್ರು. ಕಂಪನಿಲಿ ನಿನ್ನ ಅಧಿಕಾರ ಕಿತ್ಕೊಳ್ಳೋಕೆ ನೋಡಿದ್ರು. ಇದೆಲ್ಲ ನಿಜಾನೇ. ಇವರಿಂದ ನೀನು ದೂರ ಆಗಿ ನಿನ್ನ ಪಾಡಿಗೆ ನೀನು ಬದುಕಿದ್ರೆ ಇವರೆಲ್ರಿಗಿಂತ ಎತ್ತರಕ್ಕೆ ಬೆಳೀತೀಯ ಅನ್ನೋದು ನಿಜಾನೇ. ಹಾಗಂತ ಸಂಬಂಧಗಳನ್ನು ದೂರ ಮಾಡ್ಕೊಳ್ಳೋಕ್ಕಾಗುತ್ತಾ ಅಭಿ? ಎಷ್ಟೇ ಆದರೂ ಭಾವ ನಿನ್ನ ತಂದೆ, ತುಳಸಿ ಅವರು ನಿನ್ನ ತಾಯಿ. ಚಿಕ್ಕಮ್ಮ, ಅಂಥ ಮಾತು ಮಾತ್ರ ಆಡಬೇಡಿ. ನಮ್ಮಮ್ಮ ಪ್ರಾಣ ಬಿಡ್ತೀನಾನೆ ಅವ್ರು ನನಗೆ ಅಪ್ಪ ಅನ್ನೋದನ್ನ ಮರ್ತ್ಬಿಟ್ಟೆ. ಇನ್ನು ಅವ್ರನ್ನ ಮದುವೆ ಆಗಿ ಈ ಮನೆಗೆ ಬಂದಿರೋರ್ನ ಅಮ್ಮ ಅಂತ ಒಪ್ಕೋತೀನ? ಸಾಧ್ಯನೇ ಇಲ್ಲ. ನನ್ನ ಪಾಲ್ಗ ಸಂಬಂಧಗಳೆಲ್ಲ ಯಾವತ್ತೋ ಸತ್ತು ಹೋಗಿದೆ. ಈಗ ನನ್ನ ಜೀವನ ನಾನು ನೋಡ್ಕೋಬೇಕು. ಇನ್ನು ಸಂಬಂಧಗಳು ಅಂತ ನಾನು ಕೂತ್ಕೊಂಡ್ರೆ ಇವರೆಲ್ಲ ಸೇರಿ ನನ್ನ ಜೀವನನೇ ಹಾಳು ಮಾಡ್ಬಿಡ್ತಾರೆ. ಹಾಗಾದರೆ ನೀನು ಡಿಸೈಡ್ ಮಾಡಿದ್ಯಾ ಅಭಿ? ಒಂದ್ಸಲಿ ಯೋಚನೆ ಮಾಡು, ಇದೆಲ್ಲ ಚಿಕ್ಕ ವಿಷಯ ಅಲ್ಲ. ನಾನು ಡಿಸೈಡ್ ಮಾಡಿದ್ದಾಗಿದೆ. ನನಗೆ ಈ ಮನೇಲಿ ಭಾಗ ಬೇಕೇ ಬೇಕು. ಈ ಮನೆ ಒಡಿಲೇಬೇಕು. ಚಿಕ್ಕಪ್ಪ, ಏನೋ ಸರ್ಪ್ರೈಸ್ ಇದೆ ಅಂತ ನಮ್ಮನ್ನೆಲ್ಲ ಇಲ್ಲಿ ಕರೆದ್ರಿ. ಏನು ವಿಷಯ? ಖುಷಿ ವಿಷಯನೇ ಅವಿ. ಸಂಭ್ರಮ ಪಡೋದಕ್ಕೆ, ಸಂತೋಷ ಪಡೋದಕ್ಕೆ ಒಂದು ನೆಪ ಸಿಕ್ಕಿದೆ, ಹಾಗಾಗಿ ಖುಷಿ ಪಡಲೇಬೇಕಲ್ವಾ? ಸಂಭ್ರಮ ಪಡೋದಕ್ಕೆ ನೆಪನ? ಏನು ಹೇಳ್ತಾ ಇದ್ದೀರಾ ಮಹೇಶ್ ಅವರೇ? ಹೌದದಕ್ಕೆ ಬೇಸಿಗೆಯಲ್ಲಿ ಕಾದಿರೋ ನೆಲದ ಮೇಲೆ ಮಳೆ ಬಂದಾಗ ಎಷ್ಟು ಖುಷಿ ಆಗುತ್ತೋ, ನಾನು ಹೇಳ್ತಿರೋ ವಿಷಯ ಕೇಳಿದ್ರೆ ನಿಮಗೂ ಅಷ್ಟೇ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ. ಮನೇಲಿ ಇತ್ತೀಚೆಗೆ ಎಲ್ಲರ ಮುಖದಲ್ಲೂ ಬೇಸರ, ಮನಸ್ತಾಪಗಳು ಜಾಸ್ತಿ ಆಗಿದೆ. ನಗು ಕಾಣೋದೇ ಕಡಿಮೆ ಆಗಿದೆ. ಈಗ ನಾವೆಲ್ಲರೂ ಖುಷಿ ಪಡಬೇಕು, ಹಾಡಿ ನಕ್ಕು ನಲಿಬೇಕು. ಸಾಕು ಮಹೇಶ, ಎಲ್ಲರೂ ಕಾಯ್ತಿದ್ದಾರಲ್ಲ, ವಿಷಯ ಏನು ಅಂತ ಹೇಳಿ. ಸರಿ ಅಣ್ಣ, ಬರೋ ಶುಕ್ರವಾರ ನಮ್ಮ ಕಂಪನಿಗೆ 25 ವರ್ಷದ ಆ್ಯನಿವರ್ಸರಿ. ನಮ್ಮ ಕಂಪನಿ ಶುರುವಾಗಿ 25 ವರ್ಷ ಆಗೋಯ್ತಾ? ಹೌದು ನಿಧಿ, ನನಗಿನ್ನೂ ನಮ್ಮ ಕಂಪ್ನಿ ಶುರು ಮಾಡಿದ ಮೊದಲನೇ ದಿನ ನೆನಪಿದೆ. ಅವತ್ತಿನ ಟೆನ್ಷನ್ಗಳು, ಅವತ್ತಿನ ಪ್ರೆಷರ್ಗಳು, ಆ ಕಳವಳ, ಒದ್ದಾಟ ನನಗೀಗೆಲ್ಲ ನೆನಪಾಗ್ತಾ ಇದೆ. ಅದ್ರ ಜೊತೆಗೆ ನಾವು ಪಟ್ಟಿರೋ ಕಷ್ಟಗಳನ್ನು ನೆನಪು ಮಾಡ್ಕೋಬೇಕು. ಆ ಕಷ್ಟಗಳಿಗೆ ಸಿಕ್ಕಿರೋ ಪ್ರತಿಫಲನೂ ನೆನಪು ಮಾಡ್ಕೋಬೇಕು. ಅದಕ್ಕೆಲ್ಲ ಬರೋ ಶುಕ್ರವಾರ ಶುಭ ದಿನ. ನಮ್ಮ ಸುಮತಿ ಅದಕ್ಕೆ ಇದ್ದಾಗ ಪ್ರತಿ ಆ್ಯನಿವರ್ಸರಿನೂ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಹೌದು, ಆಮೇಲೆ ಸೆಲೆಬ್ರೇಷನ್ ಮಾಡೋದೇ ನಿಲ್ಲಿಸ್ಬಿಟ್ವಿ. ವರ್ಕರ್ಸ್ಗೆ ಬೋನಸ್ ಕೊಡ್ತಿದ್ವಿ ಹೊರತು ಸೆಲೆಬ್ರೇಷನ್ ಏನೂ ಮಾಡ್ತಿರ್ಲಿಲ್ಲ. ಸುಮತಿ ಹೋಗಿದ್ದ ನೋವಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೆ ಮನಸ್ಸೇ ಇರಲಿಲ್ಲ. 1-2 ವರ್ಷ ನಿಂತು ಹೋಗಿ ಆಮೇಲೆ ಮುಂದುವರಿಲೇ ಇಲ್ಲ. ಹಾಗಾದ್ರೆ ನಾವು ಈ ಸರಿ 25th ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿದೀವ ಅಲ್ಲ, ಮಾಡಲೇಬೇಕು. ನಮಗೋಸ್ಕರ ಅಲ್ದಿದ್ರು ನಮ್ಮ ಕಂಪ್ನಿ ಸ್ಟಾಫ್ಗೋಸ್ಕರನಾದರೂ ನಾವು ಇದನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲೇಬೇಕು.
ಇಲ್ಲ ಅಂದರೆ ಸ್ಟಾಫ್ಗಳಿಗೆಲ್ಲ ನಿರಾಸೆ ಆಗುತ್ತೆ. ಸಿಲ್ವರ್ ಜುಬ್ಲಿಗೋಸ್ಕರ ಅವರೆಲ್ಲರೂ ಕಾಯ್ತಾ ಇದ್ದಾರೆ. ನನಗಿನ್ನ ಮೊದಲು ಅಣ್ಣನ ಜೊತೆ ಅವ್ರು ಮಾತಾಡಿ ಪರ್ಮಿಷನ್ನು ತಗೊಂಡಿದ್ದಾರೆ. ಈ ವಿಷಯನ ಮಹೇಶನೇ ನಿಮ್ಗೆ ಹೇಳಲಿ ಅಂತ ನಾನು ಸುಮ್ಮನೆ ಇದ್ದೆ. ಈಗಾಗಲೇ ನಮ್ಮ ಸ್ಟಾಫ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ. ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯವ್ರಿಗೂ ಹೇಳಿದ್ದಾರೆ. ಪಾಪ ಅವರು ನಮ್ಮ ಪರ್ಮಿಷನ್ ಕಾಯ್ತಾ ಇದ್ದಾರೆ ಅಷ್ಟೇ. ಕಂಪ್ನಿ ಸ್ಟಾಫ್ ಅಂದರೆ ಮನೆಯವ್ರಿದ್ದ ಹಾಗೆ. ಈ ಸಿಲ್ವರ್ ಜುಬ್ಲಿ ಫಂಕ್ಷನ್ಲಿ ಅವರು ಮತ್ತು ಮನೆಯವರು ಎಲ್ಲರೂ ಸೇರಿ ಸಂಭ್ರಮ ಪಡೋಣ.